ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ಕನ್ನಡ ಬ್ಲಾಗ್ಸ್. ನನ್ನ ನೇಮ್ ಚೇಂಜ್ ಮಾಡಿದ್ದೀನಿ. ಹೋದ ಬ್ಲಾಗಲ್ಲಿ ನಾನು ಕವಿತಾ ಕ್ರಿಯೇಷನ್ಸ್ ಅಂತ ಹೇಳಿದೆ. ಈ ಬ್ಲಾಗಲ್ಲಿ ಏನಕ್ಕೆ ನೇಮ್ ಚೇಂಜ್ ಮಾಡಿದೆ ಅಂದರೆ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ, ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನೇಮ್ ಚೇಂಜ್ ಮಾಡೋಣ ಅಂತ ನಾನು ಬ್ಲಾಗ್ಸ್ ಅಂತ ಹಾಕಿದ್ದೀನಿ. ಲಾಂಗ್ ಬ್ಲಾಗಲ್ಲಿ ಹೇಳಿದೆ ನನಗೆ ಯಾವ ಬೇಬಿ ಆಗಿದ್ದು, ಹಾಗೆ ನಿಮ್ಮ ಜೊತೆ ನನ್ನ ಬೇಬಿ ವೆಯ್ಟ್ ಎಷ್ಟಿದೆ, ನಾನು ಯಾವ ಹಾಸ್ಪಿಟಲಲ್ಲಿ ನಮ್ಮ ಪಾಪ ಹುಟ್ಟಿದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಾಣಂತನ ಸ್ಟಾರ್ಟ್ ಆಗಿರೋದ್ರಿಂದ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಟೈಮೂ ಸಹ ಸಿಗೋಲ್ಲ, ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಆಗೋಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ತುಂಬ 4 ಡೇಸ್ ಆಯ್ತೇನೋ ಆ ವಿಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಟೈಮ್ ಬಾಣಂತನ ಮುಗಿಯೋವರೆಗೂ ಸ್ವಲ್ಪ ಗ್ಯಾಪ್ ಆಗುತ್ತೆ, ವೀಡಿಯೋಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ನೇಮು ಚೇಂಜ್ ಮಾಡಿದ್ದೇನಕ್ಕೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಇನ್ನೊಂದು ಸಲ ಹೇಳ್ತೀನಿ, ರಿಪೀಟೆಡ್ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು, ನನ್ನ ನೇಮು ಸಹ ಹೊಸ್ದಾಗಿ ಇಟ್ಟಿದ್ದೀನಿ ಅಷ್ಟೇ. ನನ್ನ ನನಗೆ ಆಗಿದ್ದ ಪಾಪು ಹೆಣ್ಣು ಪಾಪು. ಆ್ಯಕ್ಚುಲಿ ನನಗೆ ಹೆಣ್ಣು ಪಾಪು ಆಗಬೇಕು ಅನ್ನೋದೇ ತುಂಬ ಆಸೆ ಇತ್ತು. ನಂಗೆ ಡೆಲಿವರಿ ಆಗಿಷ್ಟ ಡಾಕ್ಟ್ರು ಅಂದರು ಬೇಬಿ ಗರ್ಲ್ ಆಗಿದೆ ಅಂತ ಹೇಳಿದ್ರು. ನನಗೆ ಡಾಕ್ಟ್ರು ಪಾಪು ಹುಟ್ಟಿದ್ಮೇಲೆ ಪಾಪು ಅಳ ಸೌಂಡ್ ಕೇಳಿದ್ಮೇಲೆ ನಂಗೆ ಪಾಪು ಆಯಿತು ಅಂತ ಅಷ್ಟೇ ಗೊತ್ತಾಗಿದ್ದು. ಅವರಂದರು ಪರವಾಗಿಲ್ಲ ಕಣು, ಪಾಪು ಹುಟ್ಟಿದ್ಮೇಲೆ ಎಲ್ಲ ಹತ್ಕೊಂಡ್ಬಂದರೆ ಸಿಸೇರಿಂಗ್ ಆಗಿದ್ದರಿಂದ ಪಾಪು ಆಲ್ಮೋಸ್ಟ್ ಸುಸ್ತಾಗಿ ಬಂದು ಡಾಕ್ಟರ್ ಬೆನ್ನ ಮೇಲೆ ಪೈಡ್ ಅಂತ ಹೊಡೆದ್ರೆ ಮಾತ್ರ ಅಳೋದು ಅಂತ ನಾನು ಕೇಳಿದ್ದೀನಿ. ಡಾಕ್ಟರು ಹೇಳ್ತಾರೆ ಕೆಲವರು. ಬಟ್ ನಮ್ಮ ಪಾಪು ಸಿಸೇರಿಂಗ್ ಆಗಿ ಹೊಟ್ಟೆನ ತೆಗ್ದಿದ್ಮೇಲೆ ಹೇಳ್ತು ಪಾಪು ನನಗೆ ಬೇಬಿ ಗರ್ಲ್ ಪಾಪು ಆಗಿದ್ದು, ಹೆಣ್ಣು ಪಾಪು ಆಗಿದೆ, ನನ್ನ ಮಗಳು ಹುಟ್ಟಿದ್ದಾಳೆ ಅಂದಾಗ ನಂಗೆ ನಿಜ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ತುಂಬ ಖುಷಿ ಆಯಿತು ಆ ನೋವಲ್ಲೂ ನನಗೆ. ಏಕೆಂದರೆ ಮಗಳೇ ಹುಟ್ಟಬೇಕು ಅನ್ನೋ ಆಸೆ ಇತ್ತು ನನಗೆ ಮಗಳೇ ಹುಟ್ಟಿದ್ದಾಳೆ. ನನಗದು ತುಂಬ ಖುಷಿ ಇದೆ. ಅದು ಫಸ್ಟ್ನೇ ಬೇಬಿನೇ ಗರ್ಲ, ನಾನು ತುಂಬ ಅಂದರೆ ತುಂಬ ಹ್ಯಾಪಿ. ಏಕೆಂದರೆ ಹೆಣ್ಮಕ್ಳು ಹುಟ್ಟೋದೇ ಅದೃಷ್ಟ ಅಂತ ಅಂತಾರೆ ಈಗಿನ ಕಾಲದಲ್ಲಿ. ಹಾಗಾಗಿ ನನ್ನ ಬೇಬಿ ಗರ್ಲ್ ಆಗಿರೋದೇ ತುಂಬ ಖುಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡು ನೋಡಿ ಏನೋ ಅಂದ್ಕೊಬಿಡಿ, ಸೊಳ್ಳೆ ಪರ್ದೆ ಹಾಕಿದ್ದಾರೆ. ಯಾಕೆಂದರೆ ಸೊಳ್ಳೆ ಪಾಪು ಒಳ್ಳೆಯದಲ್ಲ ಕಚ್ಚೋದ್ರಿಂದ ಅಂತ. ಗುಡ್ ನೈಟು ಒಳ್ಳೆಯದಲ್ಲ ಮಗು ಉಸಿರಾಡೋದ್ರಿಂದ, ಅಷ್ಟು ಕೆಮಿಕಲ್ಸ್ ಮಿಕ್ಸಿಂಗ್ ಇರುತ್ತೆ ಅಂತ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಹಾಗಾಗಿ ಇದರಲ್ಲೇ ನಮ್ಮ ಪಾಪು ಮಲಗೋದ್ರಿಂದ ಅವಳು ತೊಟ್ಲಲ್ಲಿ ಮಲಗಲ್ಲ, ನಮ್ಮ ಜೊತೆನೇ ಮಲಗ್ತಾಳೆ. ಅವಳು ನಾನು ಪಕ್ಕ ಮಲಗಿ ಅಭ್ಯಾಸ ಆಗಿದ್ದಾಳೆ. ಹಾಗಾಗಿ ಅವಳು ನಮ್ಮ ಜೊತೆನೇ ಮಲಗೋದ್ರಿಂದ ಸೊಳ್ಳೆ ಪರ್ದೆ ಹಾಕಿದ್ದಾರೆ. ಅವಳು ಆಲ್ರೆಡಿ ಎದ್ದಿದ್ದಾಳೆ. ನನಗೆ ಬೇಬಿ ಗರ್ಲೇ ಆಗಿದ್ದು. ಐ ಆಮ್ ಸೋ ಹ್ಯಾಪಿ. ನಮ್ಮ ಪಾಪು ವೆಯ್ಟ್ ಹೇಳ್ತೀನಿ ಅಂತೇಳಿದೆ. ಅವಳು 3 kg ಇದ್ಲು ನಮ್ಮ ಪಾಪು. ಬಟ್ ಚೆನ್ನಾಗಿದ್ಲು, ಹೆಲ್ತಿಯಾಗೆಲ್ಲ ಇದ್ಲು. ಆದರೆ ಅವಳು ಹುಟ್ಟಿದ ಅಬ್ಸರ್ವೇಷನ್ಗೆ ಹೋದ್ಲು. ಏಕೆಂದರೆ ನಂಗೆ ನಾರ್ಮಲ್ ಆಗಲಿ ಅಂತ ಒಂದು ದಿನ ಪೂರ್ತಿ ವೆಯ್ಟ್ ಮಾಡಿದ್ರಿಂದ ಆಗದೆ ಇದ್ದ ಕಾರಣ ನಂಗೆ 8 o'clockಗೆ ನನ್ನ ಸಿಸೇರಿಂಗ್ ಕರ್ಕೋದ್ರು. ಕರ್ಕೋಗಿದ್ಮೇಲೆ ಏನಾಯಿತು, ಮಾಡೋದು ಎಲ್ಲ ಸ್ಟಾರ್ಟ್ ಮಾಡಿ ಬೆನ್ ಇಂಜೆಕ್ಷನ್ ಕೊಟ್ಟು 5 minutesಗೆ ನಂಗೆ ಜೋಂಪ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ಮೇಲೆ ಆವಾಗ ನಂಗೆ ಫೀಲ್ ಕೇಳಿದ್ರಿಲ್ಲ, ಫೀಲ್ ಆಗ್ತಿಲ್ಲ ಅಂದಿಷ್ಟು ಸ್ಟಾರ್ಟ್ ಆಯ್ತು. ನನಗೆ ಸಿಸೇರಿಂಗ್ ಸ್ಟಾರ್ಟ್ ಮಾಡಿದ್ರು. ಆವಾಗ ಡಾಕ್ಟರ್ ಅಂದರು ಸಿಸೇರಿಂಗ್ ಮಾಡಿದ್ದು ಒಳ್ಳೇದಾಯಿತು ಕಣೋ, ಪಾಪು ಮೋಷನ್ಗೆ ಹೋಗಿ ನೀರು ಕುಡ್ದಿದೆ ಅಂದರು. ಖುಷಿ ಆದರೂ ಬೇಜಾರು ಆ ಕ್ಷಣಕ್ಕೆ ತುಂಬ ಆಯಿತು. ಏಕೆಂದರೆ ಭಯ ಆಗುತ್ತಲ್ಲ ಎಂಥವ್ರಿಗೆ, ಅದು ನೀರು ಕುಡಿದ್ಬಿಟ್ಟಿದೆ ಪಾಪು ಅಂದಿಷ್ಟು. 6 hour ಅಬ್ಸರ್ವೇಷನ್ ಇಡ್ತೀವಿ, ಆಮೇಲೆ ಕೊಡ್ತೀವಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ಪಾಪು ಹುಟ್ಟಿದ ತೊಗೊಂಡೋಗಿ ಕ್ಲೀನ್ ಮಾಡಿ ಆಚೆ ನಮ್ಮ ನಮ್ಮ ಹಸ್ಬೆಂಡ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಕ್ಲೀನ್ ಮಾಡಿ ಅವ್ಳು ಫೇಸ್ ಫುಲ್ ಎಲ್ಲ ಕವರ್ ಮಾಡ್ಬಿಟ್ಟು ಇಷ್ಟು ಫೇಸ್ ತೋರಿಸೋಷ್ಟು ಇಟ್ಕೊಂಡು ಹೋಗಿ ತೋರಿಸಿದ್ರಂತೆ. ಅವ್ರಿಗೆ ಯಾವ ಪಾಪು ಅಂತ ಹೇಳಿಲ್ಲ. ನಮ್ಮಮ್ಮ ಕೊಡ್ತಾರೆ ಅಂತ ಆಸೆ ಇಲ್ವಂತೆ. ಬಟ್ ಅವರು ಅಬ್ಸರ್ವೇಷನ್ಗೆ ಇಡಬೇಕು ಅಂದಂತೆ. ಯಾವ ಪಾಪು ಅಂದರೆ ಹೆಣ್ಣು ಪಾಪು ಅಂದ್ರಂತೆ. ನಮ್ಮನೆಯವ್ರು ಫುಲ್ ಖುಷಿಯಾದರು, ಮಗಳು ಹುಟ್ಟಳು ಅಂತ. ನಮ್ಮಪ್ಪ ಅಮ್ಮ ನಮಗೆಲ್ಲ ಆಲ್ಮೋಸ್ಟ್ ಹೆಣ್ಮಗುನೇ ಅಲ್ಲಿನ ಆಸೆನೇ ಇತ್ತು. ಈಗ ಏನಂದರೆ ಅನ್ಎಕ್ಸ್ಪೆಕ್ಟೆಡ್ ಜಾಸ್ತಿ ಬೇಬಿ ಗರ್ಲ್ ಅನ್ನೋದು ಬಾಯ್ ಆಗಿರೋದು ನೋಡಿದ್ದೀನಿ. ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ಇದೇ ಅದೇ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರಿಗೆ ತೋರಿಸಾದ್ಮೇಲೆ ನನಗೆ ತೊಗೊಬಂದು ನನಗೆ ಬಟ್ಟೆ ಕೊಟ್ಟಿದ್ರು. ಸ್ವಲ್ಪ ತೆಗೆದ್ರು. ಆವಾಗ ನಮ್ಮ ಪಾಪು ತೋರಿಸಿದ್ರು. ನಂಗೆ ಅವ್ಳ ಫೇಸ್ ನೋಡಿಷ್ಟು ಅವ್ಳು ಕೆನ್ನೆ ಅಷ್ಟೇ ಟಚ್ ಮಾಡಿದ್ದು. ಅದಾದಮೇಲೆ ತೊಗೊಂಡೋದ್ರು. ಅದಾದಮೇಲೆ ಇಂಜೆಕ್ಷನ್ ಕೊಟ್ಟರು. ಎಲ್ಲ ಆಯಿತು. ನಂದು ಸ್ಟಿಚ್ಚೆಲ್ಲ ಹಾಕಿದ್ರು. ಅದು ಸ್ಟಿಚ್ ಆಗ್ತಿರೋದು ನೋಡಿದ್ರೆ ಬೇರೆ ಥರ ಫೀಲ್ ಆಗೋದು ನನಗೆ. ಯಾಕೆಂದರೆ ಸ್ವಲ್ಪ ಓಪನ್ ಇದ್ದಿದ್ದರಿಂದ ಕಾಣಿಸ್ತಿತ್ತು. ಹಾಗಾಗಿ ಅದಾದಮೇಲೆ ಕರ್ಕೋಗಿ ವಾರ್ಡ್ಗೆ ಹಾಕ್ದಾಗೂ ನಿದ್ದೆ ಬರ್ತಾನೇ ಇಲ್ಲ. ಯಾಕೆಂದರೆ ಪಾಪು ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಅವಳು ನನ್ನ ಕೈಗೆ ಬರೋವರೆಗೂ ನನಗೆ ಫೀಲ್ ಎಷ್ಟು ಟೆನ್ಷನ್ ಆಗ್ತಿತ್ತು ಅಂದರೆ ಒಂದೇ ಒಂದು ಸೆಕೆಂಡ್ ನಿದ್ದೆ ಮಾಡಿಲ್ಲ ನಾನು ಹಾಸ್ಪಿಟಲಲ್ಲಿ. ಅಷ್ಟು ಕ್ಯೂರಿಯಾಸಿಟಿ, ಅಷ್ಟು ಇದರಲ್ಲಿ ವೆಯ್ಟ್ ಮಾಡ್ತಿದ್ದೆ ನಾನು ಅವಳಿಗೋಸ್ಕರ. ಸರಿ ಅಂದ್ಬಿಟ್ಟು ಆಮೇಲೆ ಕೊಟ್ಟರು.
ಪಾಪುನ. ಕೊಟ್ಟಮೇಲೆ ನನಗೆ ಎಲ್ಲರೂ ಎತ್ಕೋತಿದ್ದಾರೆ, ನನಗೆ ಎತ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಫೀಲ್ ಬೇರೆ, ಏಕೆಂದರೆ ಹಾಲು ಬರೋಲ್ಲ ಫಸ್ಟ್ 2 ಡೇಸು. ಹಾಗಾಗಿ ಅವಳನ್ನ ಎತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅನ್ನೋದೇ ನಂಗೆ ಫೀಲ್ ಜಾಸ್ತಿ. ಹಾಗಾಗಿ ಅಷ್ಟು ಬೇಜಾರಾದರೂ ಖುಷಿನೂ ಆಗ್ತಿತ್ತು, ಯಾಕೆಂದರೆ ನನಗೆ ಮಗಳಿದ್ಲು ಅಂತ. ಅದೊಂದು ಖುಷಿಯಾದಂಥ ವಿಷಯ. ನನ್ನ ಲೈಫಲ್ಲಿ ಮಾರ್ಚ್ 13 ಅನ್ನೋದು ನನ್ನ ಲೈಫಲ್ಲಿ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಮೈ ಲೈಫ್ ಅಂತ ಹೇಳೋದು ತಪ್ಪಾಗಲ್ಲ. ನನ್ನ ಮಗಳು ಹುಟ್ಟಿದೆ. ನನ್ನ ಲೈಫಲ್ಲಿ ಇಷ್ಟು ವರ್ಷದಲ್ಲಿ 24 ಇಯರ್ಸಲ್ಲಿ ನಾನು ತುಂಬ ಖುಷಿಯಾಗಿದ್ದೀನ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂದರೆ ನನ್ನ ಮಗಳು ಹುಟ್ಟಿದ್ದೀನಿ ಅಂತ ಹೇಳ್ಬೋದು. ಮೆಮೊರೇಬಲ್ ಡೇ ಅಂತಲೂ ಹೇಳ್ಬೋದು. ನೋವು ಖುಷಿ ಎಲ್ಲ ಥರ ಮಿಕ್ಸಿಂಗ್ ಡೇ ಅಂತ ಹೇಳ್ಬೋದು ಅವತ್ತು ನಾನು. ಅದಾದಮೇಲೆ ಯಾವ ಹಾಸ್ಪಿಟಲ್ ಅಂತ ಹೇಳಿದೆ, ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ತಿದ್ದೆ, ಪ್ರೈವೇಟೆಲ್ಲ ತೋರಿಸ್ತಿದ್ದೆ. ಬಟ್ ನಂದು ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ನಂದು ಒಂದು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಬೇಜಾರಾಗುತ್ತದೆ ಹೇಳ್ಕೊಳ್ಳೋಕ್ಕೆ. ಲಾಸ್ಟ್ ಟೈಮ್ ನನಗೆ 2 ಮಂತ್ಸ್, ಇವಳು ಊಟಕ್ಕೂ ಮುಂಚೆ 2 ಮಂತ್ಸ್ ಬೇಬಿ ನಿಂತಿತ್ತು. ಅದು ಫಸ್ಟ್ನೇ ಪಾಪು. ಅದು ಹಾರ್ಟ್ ಬೀಟ್ ಬಂದು ಹೋಗಿದ್ದರಿಂದ ನಂಗೆ ಅಬೋರ್ಷನ್ ಆಯಿತಾ ಪಾಪು. ಹಾಗಾಗಿ ಸ್ವಲ್ಪ ನನ್ನ ಮಗು ಅಂದರೆ ಸ್ವಲ್ಪ ಇವಳು ಹೊಟ್ಟೆಲಿ ಇದ್ದಾಗಿಂದ ಇವಳು ನನ್ನ ಕೈಗೆ ಬರೋವರೆಗೂ ಭಯ ಅನ್ನೋದು ಇದ್ದೇ ಇತ್ತು ನನಗೂ ನಮ್ಮ ಹಸ್ಬೆಂಡ್ಗೂ. ಅದಾದಮೇಲೆ ಅಲ್ಲೇ ಆ ಥರ ಆಗಿದ್ದರಿಂದ ನಾನು ಪ್ರೈವೇಟಲ್ಲೇ ತೋರಿಸಿ ಮಾಡಿಸ್ಕೊಂಡಿದ್ದು, ಅದನ್ನು ಅಬೋರ್ಷನ್ ಮಾಡಿದ್ದಲ್ಲೇ. ನಂಗೆ ಅದು ತುಂಬ ಬೇಜಾರಾಗುತ್ತೆ ಆ ವಿಷಯ ಹೇಳ್ಕೊಳ್ಳೋಕ್ಕೆ. ಹೋಪ್ ಅಂಡರ್ಸ್ಟ್ಯಾಂಡ್. ಎಷ್ಟೊಂದು ಜನಕ್ಕೂ ಫೀಲ್ ಆಗಿರುತ್ತೆ, ಎಷ್ಟೊಂದು ಜನಕ್ಕೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಷ್ಟೊಂದು ಜನ ಅನುಭವಿಸಿರ್ತೀರ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇವರು ಕಹಿ ಅನ್ನೋದು ಕೊಟ್ಟಮೇಲೆ ಸಿಹಿ ಅನ್ನೋದು ಖಂಡಿತ ಕೊಡ್ತಾನೆ ಅನ್ನೋದಕ್ಕೆ ನಾನು ನಂಬ್ತೀನಿ, ಯಾಕೆಂದ್ರೆ ನನ್ನ ಲೈಫಲ್ಲಿ ಆ ಥರ ಆಗಿರೋದು ಅಂತ. ಅದಾದಮೇಲೆ ನಾನು ತೋರಿಸಿದ್ದು, ನಾವು ಡಾಕ್ಟರ್ ಲಾಸ್ಟ್ ಟೈಮ್ ಆಗಿದ್ದ ಡಾಕ್ಟರ್ ನಂಗೆ ಪರಿಚಯ ಇದೆ, ಸಂಜೀವಿನಿ ಡಾಕ್ಟರಲ್ಲಿ ಪವಿತ್ರ ಮ್ಯಾಮ್ ಅಂತ. ಅವ್ರ ಹತ್ರನೇ ಲಾಸ್ಟ್ ಟೈಮ್ ತೋರಿಸಿದ್ರಿಂದ ಈ ಸತಿ ನಾನು ಅವ್ರ ಹತ್ರನೇ ತೋರಿಸ್ಕೊಂಡು A to Z ಅವ್ರ ಹತ್ರನೇ ತೋರಿಸಿದ್ರಿಂದ ನಾವು ಸಂಜೀವಿನಿ ಹಾಸ್ಪಿಟಲಲ್ಲೇ ನಾನು ಅಡ್ಮಿಟ್ ಆಗಿದ್ದೆ. ಅಲ್ಲೇ ನಂದು ಸಿಸೇರಿಂಗ್ ಆಗಿದ್ದು. 3 to 4 ಡೇಸ್ ಇದ್ದೆ ನಾನು ಅಲ್ಲೇ. ಅದಾದಮೇಲೆ ಸ್ಟಿಚಿಂಗ್ ಎಲ್ಲ ಸ್ವಲ್ಪ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ವಾಕೆಲ್ಲ ಮಾಡಿ ಎಲ್ಲ ಪಾಪುನ ಆಮೇಲೆ ಪಾಪು ಜಾಂಡೀಸ್ ಎಲ್ಲ ಚೆಕ್ ಮಾಡಿದ್ರು, ಬ್ಲಡ್ ಗ್ರೂಪ್ ಎಲ್ಲ ಚೆಕ್ ಮಾಡಿ ಅವಳಿಗೆ ಏನೂ ಇಲ್ಲ ಅಂತ ಡಿಸ್ಚಾರ್ಜ್ ಮಾಡಿದ್ರು. ಆ್ಯಕ್ಚುಲಿ ಇನ್ನೊಂದು ಏನಂದರೆ ಹ್ಯಾಪಿಯೆಸ್ಟ್ ಡೇ ಅಂದರೆ, ನಾವು ಮನೆ ಕಟ್ಟಿ 7th month 15th, ಅವಳು ನಮ್ಮ ಮನೆಗೆ ಬಂದಿದ್ದು 15th. ಆ್ಯಕ್ಚುಲಿ ನಾನು ಹಸ್ಬೆಂಡ್ ಮನೆಯಲ್ಲೇ ಬಾಣಂತನ ಮಾಡಿಸ್ಕೊಳ್ತಾ ಇರೋದು. ಹಾಗಾಗಿ ಅವತ್ತೇ ಬಂದಳು ಅವಳು ನಮ್ಮ ಮನೆ, ಲಕ್ಷ್ಮಿ ಬಂದಂಗೆ. ನಂಗೆ ಅದು ಒಂಥರ ಬ್ಲೆಸ್ಡ್ ಅಂತ ಅನ್ಕೋತೀನಿ, ದೇವ್ರು ನಮ್ಮ ಆಶೀರ್ವಾದ ಇಟ್ಟಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಪಾಪು ಹೇಳಿದ್ರಲ್ಲ, ನಂಗೆ ಹುಟ್ಟಿದ ಹೆಣ್ಣು ಪಾಪು. ಹಾಗೆ ನನ್ನ ಪಾಪು 3 kg ಇದ್ಲು. ನನ್ನ ಹಾಸ್ಪಿಟಲ್ ಸಂಜೀವಿನಿ ಹಾಸ್ಪಿಟಲ್ ನಂಗೆ ಡೆಲಿವರಿ ಆಗಿದ್ದು. ನಂಗೆ ಆ ಡಾಕ್ಟರ್ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದರು. ಏಕೆಂದರೆ ಫಸ್ಟ್ ಮಂತಿಂದ ಹಿಡಿದು 9 ಮಂತ್ವರೆಗೂ ಇಲ್ಲಿವರೆಗೂ ನನಗೆ ಅವರ ಬ್ಯಾಕ್ ಬೋನ್ ಆಗಿ ಪ್ರತಿಯೊಂದು ಏನು ತಿನ್ಬೇಕು, ಏನು ತಿನ್ನಬಾರ್ದು ಪ್ರತಿಯೊಂದು ಹೇಳ್ತಿದ್ದವರು ನನಗೆ. ನಂಗೆ ಅವ್ರು ಅದು ಹೇಳಿದ್ರಿಂದಲೇ ನಾನು ಸ್ವಲ್ಪ ಇದು ಮಾಡ್ಕೊಂಡು ಬಂದಿದ್ದರಿಂದ ನಂಗೆ ಒಳ್ಳೆಯದಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಈ ವಿಡಿಯೋ ಮುಖಾಂತರ ನಾನು ಇದನ್ನು ಶೇರ್ ಮಾಡ್ಕೊಳ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ನಾನು ಮುಂದೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರೆಗ್ನೆನ್ಸಿಲಿ ಹೇಗಿರಬೇಕು, ಡೆಲಿವರಿ ಆದಮೇಲೆ ಹೇಗಿರಬೇಕು ಎಲ್ಲನೂ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇನು ಜಾಸ್ತಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇನ್ನೇನು ಪಾಪು ಇದೆಲ್ಲ ಟೈಮ್ ಆಯಿತು. ಹಾಗಾಗಿ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಟ್ಟೆ ಕಟ್ಟಿಲ್ಲ ಅಂತ ಬೈಕೋಬೇಡಿ, ಸೆಕೆ ಬೇರೆ ಜಾಸ್ತಿ, ಇವಾಗ ಬಿಚ್ಚಿಟ್ಟಿದ್ದೀನಿ. ಹಾಗಾಗಿ ಹೇಳ್ಕೊಳ್ತಾ ಇದ್ದೀನಿ. ಹತ್ತಿ ಇಟ್ಟಿದ್ದೀನಿ, ಕಾಣಿಸ್ತಿದೆಯಾ? ಹತ್ತಿ ಇಟ್ಟಿದ್ದೀನಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಜಾಸ್ತಿ ಓಡಿದಾಗ ಇನ್ನೂ ನಮಗೂ ಎಂಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ, ನಾವು ವೀಡಿಯೋಗಳು ಮಾಡಿ ಹಾಕೋಣ ಅಂತ. ಅದು ಎಲ್ಲರಿಗೂ ಆಸೆ ಇರುತ್ತಲ್ಲ. ಸ್ವಲ್ಪ ಜಾಸ್ತಿ ಓಡಿದ್ರು ನಾವು ಇನ್ನೊಂದು ವೀಡಿಯೋ ಹಾಕೋಣ ಅನ್ನೋ ಫೀಲ್ ಬರುತ್ತೆ. ಅದು ಓಡದೆ 5, 10 ಅಷ್ಟರಲ್ಲೇ ಇದ್ದರೆ ನಮಗೂ ಹಾಕೋಕೆ ಒಂಥರ ಬೇಜಾರು, ಓಡೋದೇ ಇಲ್ವಲ್ಲಪ್ಪ ಅಂತ. ಆದರೆ ಪ್ರಯತ್ನ ಪಡಲೇಬೇಕು ಅನ್ನೋ ವಿಷಯವಾಗಿ ನಾನು ಪ್ರಯತ್ನ ಪಡ್ತೀನಿ. ನಂಬಿಕೆ ನಿಮ್ಗಳ ಕೃಪೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ನನಗೆ ಎಲ್ಲರೂ ನನ್ನ ವೀಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ಮುಂದೆ ನಿಮ್ಗೆ ಯೂಸ್ ಆಗೋಂಥ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ಬಾಣಂತನ ಮತ್ತು ನನ್ನ ಪಾಪದೆಲ್ಲ. ಥ್ಯಾಂಕ್ ಯು. ಬಾಯ್.